ತಿಳಿಯದೆ ತನ್ನಾಗೆ ಇವಳನು ತಿಳಿಯದೆ ಶುಂಭನ ಕೂಡೆ ಭಾಜೆಯ ಒರೆದು ಬಂದೆ ಶುಂಭನ ಕೂಡೆ ಭಾಜೆಯ ಒರೆದು ಬಂದೆ ಮಾತಾಡಿಸಬೇಕಲ್ಲ या देवी सर्वभूतेषु इच्छारूपेण संस्थिता नमस्तस्यै 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 नमो नमः या देवी सर्वभूतेषु क्रियारूपेण संस्थिता नमस्तस्यै 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 नमो या देवी सर्वभूतेषु ज्ञानरूपेण संस्थिता नमस्तस्यै 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 नमो जय 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 ವಿಚಿತ್ರವಾದ ಭೂಮಿಯ ಮೇಲೆ ನಾನಿದ್ದೇನೋ ಅಲ್ಲ ಭೂಮಿಯ ನನ್ನ ಮೇಲೆ ಇದೆಯೋ ಇರುವಂತಹ ಒಂದು ಭಾವನೆಗೆ ಒಳಗಾದೆ. ಒಂದು ಸೇರಿದ್ದೆ ಕದಂಬಕ ಅಂತ, ಆದರೆ ಅವತ್ತು ನೋಡಿದಂತಹ ಕದಂಬವನ ಇವತ್ತು ಕಾಣಿಸುವುದಿಲ್ಲ. ಅದರ ಬದಲಾಗಿ ವಿಶೇಷವಾದಂತಹ ಒಂದು ವ್ಯವಸ್ಥೆಯೊಂದಿಗೆ ಸಿದ್ಧವಾಗಿರುವಂತಹ ಕದಂಬವನವನ್ನು ಕಾಣ್ತಾ ಇದ್ದೇನೆ. ಒಂದು ಕಾಲದಲ್ಲಿ ಅಂಧಕಾರವೇ ತುಂಬಿರುವಂತಹ ಪ್ರದೇಶದಲ್ಲಿ ವಿಶೇಷವಾದಂತಹ ಬೆಳಕಿನ ವ್ಯವಸ್ಥೆ, ಬರೇ ಬೆಳಕಲ್ಲ, ಕೋಟಿ ಸೂರ್ಯರ ಪ್ರಭೆ. ಮೇಲಿರುವಂತಹ ಸೂರ್ಯರಲ್ಲ, ಕೋಟಿ ಸೂರ್ಯರೇ ಧರೆಗಿಳಿದು ಬಂದರು ಇರುವಂತಹ ಒಂದು ಭಾವನೆ ನಾನು ಒಳಗಾದೆ. ಬರೇ ಬೆಳಕನ್ನು ಗಮನಿಸುವುದಲ್ಲ, ಈ ಬೆಳಕಿನ ಮಧ್ಯದಲ್ಲಿ ಇತ್ತಿಂದತ್ತ ಅತ್ತಿಂದಿತ್ತ ಚಲಿಸುತ್ತಿರುವಂತಹ ಪ್ರಾಣಿಗಳ ವರ್ಗವನ್ನು ಕಂಡೆ.
ಏನು ವಿಶೇಷ ಇದು? ನಾವು ಮೂಕ ಪ್ರಾಣಿಗಳು ಅಂತ ಹೇಳ್ತೇವೆ, ಆದರೆ ಪ್ರಾಣಿಗಳಲ್ಲಿ ವೈರತ್ವ ಉಂಟು. ಒಂದು ಪ್ರಾಣಿಯನ್ನು ನೋಡಿದರೆ ಇನ್ನೊಂದು ಪ್ರಾಣಿಗಾಗುವುದು. ನಮ್ಮಲ್ಲೇನು ಹೊರತಲ್ಲ, ನಮ್ಮಲ್ಲೂ ಕೂಡ ಹಾಗೆ. ಹಾಗಂತ ಅದನ್ನು ಪ್ರಾಣಿಗಳು ಅಂತ ಹೇಳುವುದು ಯಾಕೆ? ನಮಗೆ ಬಾಯಿ ಬರ್ತದೆ, ಅದಕ್ಕೆ ಬಾಯಿ ಬರುವುದಿಲ್ಲ. ಈ ಮೂಕ ಪ್ರಾಣಿಗಳು ಹೀಗೆ ಯಾಕೆ? ಪರಸ್ಪರ ವೈರಿಗಳಾಗಿ ಬಾಳಿ ಬದುಕಬೇಕಂತ ಪ್ರಾಣಿಗಳು ತಮ್ಮಲ್ಲಿರುವಂಥ ವೈರತ್ವವನ್ನು ಮರೆತ ಹಾಗೂ ಅದರ ಬದಲಾಗಿ ಪ್ರೀತಿ ವಿಶ್ವಾಸದ ಜೀವನವನ್ನು ಅಲ್ಲ ಸಹಬಾಳ್ವೆಯ ಜೀವನವನ್ನು ನಡೆಸುತ್ತಿರುವಂಥ ವಿಶ್ವವನ್ನು ಕಂಡೆ. ಹಾಗಿದ್ರೆ ಬದಲಾವಣೆ ಎನ್ನುವುದು ಕದಮ ಕಾಂತಾರದಿಂದಲೇ ಆರಂಭಗೊಂಡಿದೆ ಎನ್ನುವುದನ್ನು ಯಾವ ಕಾಲಕ್ಕೂ ಮರೆಯುವ ಹಾಗಿಲ್ಲ. ಬದಲಾವಣೆ ಬೇಕಾಗ್ತದೆ, ಬದಲಾವಣೆ ಎನ್ನುವುದು ಆಗಬೇಕು. ಆದರೆ ಯಾರಿಂದ ಸಾಧ್ಯವಾಯಿತು? ಹೇಗೆ ಸಾಧ್ಯವಾಯಿತು? ಯಾವ ಕಾರಣಕ್ಕಾಯಿತು? ಹೀಗೆ ನಮ್ಮಲ್ಲಿ ಪ್ರಶ್ನೆ ಹುಟ್ಟಿಕೊಂಡಾಗ ಉತ್ತರ ದೊರಕುವುದು ಒಂದೇ ಒಂದು, ಇದು ಅವಳ ಸಾಹಿತ್ಯ, ಇದು ಅವಳ ಕ್ಷೇತ್ರ, ಇದು ಅವಳ ಪ್ರಭಾವ, ಇದು ಅವಳ ಮಹಿಮೆ, ಇದು ಅವಳ ಮಹತ್ವ. ಹಾಗಾಗಿ ದೇವಿ ಮಹತ್ವೆಯನ್ನು ಕಣ್ಣಾರೆ ಕಾಣುವಂತ ಸೌಭಾಗ್ಯ ನನಗೆ ಮಾತ್ರವಲ್ಲ, ನಮ್ಮವರಿಗೂ ದೊರಕಿದ ಹಾಗಾಯಿತು. ನಾವು ಸಂತೋಷ ಪಡ್ತಾ ಇದ್ದೇವೆ. ಯಾವಾಗ ದೇವಿಯ ಪೂಜೆಯನ್ನು ಮಾಡುವುದು, ಯಾವಾಗ ದೇವಿಯ ದಾಸನಾಗುವುದು. ಹಾಗಂತ ಬದುಕಿರುವಂತಲ್ಲ ಶುಭ ಕಾಲ. ನಮ್ಮ ಜೀವನದಲ್ಲಿ ಸುವರ್ಣಾಕ್ಷರದಲ್ಲಿ ಬೆಳೆದಿರುವಂತಹ ಕಾಲ ಒಂದುಂಟುತ್ತಾದ್ರೆ ಅದುವೇ ಈ ಕ್ಷಣವೇ ಹೊರತು ಬೇರೆ ಯಾವುದೂ ಅಲ್ಲ. ಹಾಗಂತ ಮರೆಯುವ ಹಾಗಿಲ್ಲ. ಅವಳೆಲ್ಲಿದ್ದಾಳೆ ಎನ್ನುವುದಾಗಿ ದೂರಕ್ಕೆ ನಮ್ಮ ದೃಷ್ಟಿಯನ್ನು ಹಾಯಿಸಿ ನೋಡಿದರೆ ಕಣ್ಣು ಬಿಡುವುದಕ್ಕಾಗುವುದಿಲ್ಲ. ಆಕಾಶದಂಚಿನಿಂದ ಈ ಭೂಮಿಯ ಮೇಲ್ಮೈಯವರೆಗೆ ಇಳಿಯುತ್ತಂತ ಉಯ್ಯಾಲೆ, ಆ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತು ಸಂಗೀತವನ್ನು ಹಾಡ್ತಾ ಇದ್ದಾಳೆ, ತಾನು ಗಂಧವನ್ನು ಬೀರ್ತಾ ಇದ್ದಾಳೆ. ಅವಳನ್ನು ಸರಿಯಾಗಿ ನೋಡ್ತಾ ಇದ್ರೆ ನೋಡಲೇಬೇಕಂತ ಒಂದು ಭಾವ. ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕು, ಮತ್ತೊಮ್ಮೆ ನೋಡಿದರೆ ಮತ್ತೊಮ್ಮೆ ಕಾಣಬೇಕು, ಅಲ್ಲ ಅವಳನ್ನು ನೋಡುತ್ತಾ ಇರಬೇಕು. ಹೀಗೆ ಮನಸ್ಸಿನಲ್ಲಿ ಆಸೆ ಬೆಳೆದುಕೊಳ್ತಾ ಇದೆ. ಬರೀ ನೋಡುವುದಲ್ಲ, ಅವಳನ್ನು ಪೂಜಿಸಬೇಕು. ಎಷ್ಟೋ ಸಮಯದಿಂದ ಅವಳನ್ನು ಕಾಣಬೇಕೆನ್ನುವಂತ ಆಸೆಯನ್ನು ಹೊತ್ತುಕೊಂಡು ಶೋಣಿತಾಪುರದಲ್ಲಿ ನಾವು ಕಾಲವನ್ನು ಕಳೆದವರು. ಆದರೆ ಈ ಹೊತ್ತಿನಲ್ಲಿ ನಮಗೆ ಒದಗಿರುವಂತಲ್ಲ ಶುಭ ಕಾಲ. ಹಾಗಾಗಿ ಪೂಜಿಸಿದೆ, ಮೆಚ್ಚಿಸಿದೆ, ಅರ್ಚಿಸಿದೆ. ತುಂಬನೇ ಪೂಜಿಸುವುದಲ್ಲ, ನಾವು ನಮಗೆ ಬೇಕಾಗಿ ಎಲ್ಲ ನಮ್ಮವರಿಗೆ ಬೇಕಾಗಿ ಸ್ವಾರ್ಥದ ಆಶೆ. ಹಾಗಾಗಿ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪಾಪ ದೋಷಗಳನ್ನು ಇದ್ರೆ ಆ ಪಾಪವನ್ನು ಕಳೆದುಕೊಳ್ಳಬೇಕು, ದೋಷವನ್ನು ನಿವಾರಣೆ ಮಾಡಿಕೊಳ್ಳಬೇಕು. ಪೂರ್ವಜರು ಹೇಳಿದಂತಹ ಹರಿಕೆ, ಪೂಜೆ ಪುರಸ್ಕಾರಗಳು ಏನಾದರೂ ಬಾಕಿ ಉಳಿಸುತ್ತಾದ್ರೆ ಅದನ್ನೆಲ್ಲ ಈಡೇರಿಸಿಕೊಳ್ಳುವುದಕ್ಕೆ ಈ ಸಮಯ. ಹಾಗಾಗಿ ಅವಕಾಶವನ್ನು ಮಾಡಿಕೊಂಡು ಅವಳನ್ನು ಪೂಜಿಸಿದೆ. ಮನಸ್ಸಲ್ಲಿ ಸಂತೋಷ ತಗೊಂಡು ಏನು ಮಾಡೋಣ? ನಮಗೆಲ್ಲ ಇವಳ ಯೋಗ್ಯತೆ ಅರ್ಥ ಆಗ್ತದೆ. ಆದರೆ ದೊರೆಯಾದಂಥ ಶುಂಭನೆ ಇದು ಅರ್ಥವಾಗದೆ ಹೋಯಿತಲ್ಲ. ತಿಳಿದು ಬಯಸಿದನೋ ಅಲ್ಲ ತಿಳಿಯದೆ ಬಯಸಿದನು, ಈ ಎರಡು ಪ್ರಶ್ನೆಗೆ ಅವನೇ ಉತ್ತರಿಸಬೇಕು. ಆಗುವುದೆಲ್ಲ ಆಗಿ ಹೋಯಿತು, ಇಳಿದಾಗಿ ಹೋಯಿತು. ಕೇಡು ಇವಳಿಂದ ಬದ್ಧ. ಹೀಗಿರುವಂಥ ಸಮಯದಲ್ಲಿ ನಾವು ಮಾತಾಡಿ ಪ್ರಯೋಜನ ಇಲ್ಲ. ಯಾಕೆ? ಭಾಷೆಯನ್ನು ಹಾಕಿ ಬಂದೆ, ಕೊಟ್ಟ ಭಾಷೆಯನ್ನು ಉಳಿಸಿಕೊಳ್ಬೇಕು, ಆಡಿದ ಮಾತಿನಂತೆ ನಾನು ನಡೆದುಕೊಳ್ಬೇಕು, ಕರ್ಕೊಂಡು ಬೇಕು ಎನ್ನುವಂತ ಒಂದೇ ಒಂದು ಆಶೆ. ನೋಡೋಣ ಮಾತ್ರ ನೀನೇ ನೆಲಗೆ ನೀನು
ಶೋಣಿತ ಬೀಜ ನಾಮ ನಗರ ಶೋಣಿತಾಪುರ ಉದ್ಯೋಗ ಮಂತ್ರಿಯದ್ದು ಸಂಬಂಧದಲ್ಲಿ ಅಳಿಯ ಅದು ಶುಂಭನಿಗೆ ಮಾತ್ರ. ಒಂದು ಕಾಲದಲ್ಲಿ ಶುಂಭನಿಂದನ ಬಯಸಿದ, ತಿರಸ್ಕಾರ ಮಾಡಿ ಕಾಳಗ ಮಾಡಬೇಕು ಅಂತ ನನ್ನನ್ನು ಹೊಂದಬೇಕು ಅಂತಾರೆ, ಒಂದು ದಾರಿ ಉಂಟು ಅಂತ ಹೇಳಿದ್ದೆ. ಹೌದಮ್ಮ. ಈಗ ಕಾಳಗ ಮಾಡಿ ಏನು ಪ್ರಯೋಜನ? ಯಾವ ಪ್ರಯೋಜನವೂ ಇಲ್ಲ. ಹಾಗಾಗಿ ಅದರ ಬದಲಾಗಿ ಮತ್ತೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಏನದು ಬದಲು ವ್ಯವಸ್ಥೆ? ಶಕ್ತಿಯಿಂದ ಆಗದ್ದನ್ನು ಭಕ್ತಿಯಿಂದ ಪಡೆಯುತ್ತೇನೆ. ಹಾಗಾಗಿ ಭಕ್ತಿಯಿಂದ ನಿನ್ನನ್ನು ಕಾಯ್ತಾನೆ. ನಿನಗೆ ಬೇಕಾಗಿ ಶುಂಭ ಕಾಯ್ತಾ ಇದ್ದಾನೆ. ಚಿನ್ನದ ರಥ ಸಿದ್ಧವಾಗಿದೆ ತಾಯಿ. ಕಾಣಿಸ್ತದೆ. ಕುಳಿತಂತ ಉಯ್ಯಾಲೆಯಿಂದ ಬರ್ಬೇಕು ತಾಯೇ ಬರ್ಬೇಕು. ರಕ್ತ ಬೀಜ ಅಮ್ಮ ಬದುಕು ಕೊಡುಕೊಳ್ಳುವಿಕೆಯ ವ್ಯವಹಾರ. ಕೊಡದೆ ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಪಡೆದವ ಮತ್ತು ಕೊಡದೆ ತನಗೆ ಬೇಕು ಅಂತ ಬಚ್ಚಿಟ್ಟುಕೊಳ್ಳುವುದಕ್ಕೂ ಬರುವುದಿಲ್ಲ. ಒಂದರ್ಥದಲ್ಲಿ ಏರಿದವ ಇಳಿಯುವಂತೆ, ಇಳಿದವ ಮತ್ತೆ ಏರುವಂತೆ ತನ್ನ ಬದುಕಿನಲ್ಲಿ ಏರಿಳಿತಗಳನ್ನು ಅನುಭವಿಸಲೇಬೇಕು. 4 ಕಾಲಿನ ಪ್ರಾಣಿಗೂ 2 ಕಾಲಿನ ಪ್ರಾಣಿಯ ಬದುಕಿಗೂ ವ್ಯತ್ಯಾಸವಿದೆ. ಒಂದು ಪ್ರಗತಿಶೀಲ, ಇನ್ನೊಂದು ಭ್ರೂಗತಿಶೀಲ. 4 ಕಾಲಿನ ಪ್ರಾಣಿ ಯೋಚಿಸುತ್ತದೆ, ತನ್ನ ಹೊಟ್ಟೆಯನ್ನು ತುಂಬಿಸುವ ಬಗೆಯನ್ನು ಕುರಿತಾಗಿ ಆಲೋಚಿಸಿ ಅದಕ್ಕಾಗಿ ಮುಂದುವರಿಯುತ್ತದೆ. ಆದರೆ 2 ಕಾಲಿನ ಪ್ರಾಣಿ ಹಾಗಲ್ಲವಲ್ಲ. ಹೇಗೆ? ಮನನಶೀಲನಾದರೆಂದರೆ ಮಾನವನೆನ್ನುವ ಹಾಗೆ ಗುರುತಿಸಿಕೊಟ್ಟ ಪ್ರಜ್ಞಾವಂತನಾದಂತಹ ಸೃಷ್ಟಿ ಪ್ರಪಂಚದಲ್ಲಿ ತಾನು ಬೆಳೆಯುತ್ತಾ ತನ್ನವನ್ನು ಬೆಳೆಸಬೇಕೆನ್ನುವ ಹಂಬಲವನ್ನು ಪ್ರಕಟಪಡಿಸುತ್ತದೆ. ಅಂತೆಯೇ ಮುಂದುವರಿದವರಿಗೆ ಶುಂಭ ಅಂತ ಹೆಸರು. ವಿಧಿಯಿಂದ ದತ್ತವಾದ ಬಲಬಲ, ಕ್ರೋಢೀಕರಿಸಿದ ಸೇನಾಬಲ, ಅಧಿಕಾರ, ಯೌವನ ಎಲ್ಲವನ್ನು ಹೊಂದಿದ ಪರಿಣಾಮ 14 ಲೋಕಗಳಿಗೆ ಪ್ರಭುವಾಗಿದ್ದಾನೆ, ಪ್ರಭು ಶಕ್ತಿಯಾಗಿ ಬರೆದಿದ್ದಾನೆ. ಅದೇ ಯೋಚನೆ ಮಾಡಬೇಕು. ಏನು? ತನ್ನವರಿಗಷ್ಟೇ ಹಿತವನ್ನು ಬಗೆದು ಪರರಿಗೆ ಹಿತವನ್ನೇ ಒದಗಿಸಿದ ಶುಂಭನಿಗೆ ಇನ್ನು ಬದುಕುವ ಅರ್ಹತೆ ಉಂಟೆ, ಯೋಗ್ಯತೆ ಉಂಟೆ? ಅದರದಲ್ಲಿ ಅಧರ್ಮವು ಅಧಿಕವಾದಾಗ, ಅಧಿಪನು ಅಧರ್ಮದ ಅಧೀನನಾದಾಗ ಅನುಷ್ಠಾನ ಅನಾಚಾರವಾಗ್ತಿರುವುದಕ್ಕೆ ಶುಂಭನ ಬದುಕೆ ಸಾಕ್ಷಿಯಾಗಿದೆ. ಪ್ರಣವ ಸ್ವರೂಪವಾದ ಪ್ರಪಂಚದಲ್ಲಿ ತನ್ನ ಪ್ರಕಾಮದ ಪ್ರಕರಣದಿಂದ ಪ್ರಕಂಪನವನ್ನೇ ಹುಟ್ಟುಗೈದು ಪಾರ್ಥಿವರ ಪ್ರಕರ್ಷವನ್ನು ಪರ್ಯವಸಾನಗೊಳಿಸಿದ ಶುಂಭನಿಗೆ ಇನ್ನು ಬದುಕು ಬೇಕೆ? ಹೂವಿನಿಂದ ಹೊರಟ ಪರಿಮಳವನ್ನು ಮುಷ್ಟಿಯಿಂದ ಅದುಮಿಟ್ಟುಕೊಳ್ಳುವುದಕ್ಕೆ ಸಾಧ್ಯವಾದಿದೆ. ಅದು ಬೆರಳ ಸಂಧಿಯಲ್ಲಿ ಜಾರಿ ಹೋಗ್ತದೆ. ಭೀಷ್ಮ ತಂಗಾಳಿಗೆ ಬಂಧನ ಉಂಟೆ? ಒಮ್ಮೆ ಎದೆ ಮಾತ್ರ ಕೊಡಬಹುದು, ಉಳಿದ ಕೆಲಸಕ್ಕೆಲ್ಲ ಆಗ್ಲಿಕ್ಕಿಲ್ಲ. ಬಿಸಿಲ ಬೇಗೆಗೆ ಬಸವಡಿದು ಬಾಯಾರಿದ ಒಬ್ಬ ವ್ಯಕ್ತಿ ಬಾಯಾರಿಕೆಯನ್ನು ಪರಿಹರಿಸಿಕೊಳ್ಳುವುದಕ್ಕೆ ತಂಗದಿರನ ಬೆಳದಿಂಗಳು ಪರ್ಯಾಯ ವ್ಯವಸ್ಥೆ ಆಯಿತು ಅಂತ ಭ್ರಮಿಸಿದ್ರೆ, ಅಮ್ಮ, ಚಂದ್ರನ ಬೆಳದಿಂಗಳು ಕ್ಷಣ ಮಾತ್ರಕ್ಕೆ ಆದಿತ್ಯ ವಿನಃ ಅದು ಜೀವನ ಪೂರ್ತಿ ಅಂತ ಆಗುವುದಿಲ್ಲ. ಅಮ್ಮ, ಇನ್ನೊಂದು ಕೇಳಿಕೆ ಉಂಟು. ಈ 3 ಪ್ರಶ್ನೆ ಮಾಡಿದ್ದು ಯಾಕೆ ತನಗೆ ಅರ್ಥ ಆಗಿಲ್ಲ? ಭ್ರಮೆ. ಭ್ರಮೆ ಇಲ್ಲದೆ ಮತ್ತೇನು? ನನಗೆ ಭ್ರಮೆ. ಕಾಲನನ್ನೇ ಗೆದ್ದಿದ್ದೇನೆನ್ನುವ ಹಾಗೆ ಭ್ರಮೆಗಳು ಪಟ್ಟ ಶುಂಭನಿಗೆ ತನ್ನವರನ್ನು ಕಾಲ ಆವರಿಸುವ ವೇಳೆಗೆ ಅವರ ಪ್ರಾಣವನ್ನು ಉಳಿಸುವುದಕ್ಕೆ ಸಾಧ್ಯವಾಯಿತೆ? ಕಾಮದಿತ್ತು. ಕಾಮವನ್ನೇ ಗೆದ್ದು ಬ್ರಹ್ಮಚರ್ಯದಿಂದಲೇ ಲೋಕಗಳನ್ನು ತನ್ನ ಅಂಕಿಗಳಿಸಿದ ಶುಂಭನಿಗೆ ನನ್ನ ಕುರಿತಾಗಿ ಕೇಳಿದ ವರ್ತಮಾನ ಕಾಮನ ಶರಹತಿಗೆ ತುತ್ತಾಗಿ ನನ್ನನ್ನು ಹೊಂದಬೇಕೆನ್ನುವ ಹಾಗೆ ಪ್ರಬಲವಾದ ಇಚ್ಛೆಯನ್ನ ಕಾಣಿಸಿಕೊಟ್ಟನಲ್ಲ. ಇನ್ನು ಕರ್ಮ ಬಲೆಗೆ ಸಿರಿದ ನೀರು ಕಾಡಿಗಿಲಿವೆ ಹೊತ್ತು ಸಮೀಪಿಸಿದೆ. ಆದ್ದರಿಂದಲೇ ಕೈಕಟ್ಟಿ ಕುಳಿತುಕೊಂಡಿದ್ದಾನೆ. ಅಸಹಾಯಕ ಶೂರನಲ್ಲದೆ ಮತ್ತೇನು? ಒಬ್ಬ ಮೂರ್ಖ ಹೇಳಿ
ಹಣೆಗೆ ಬಿದ್ದತ್ತೆ ತಡ ತುರಿಯುವ ಆರಂಭವಾಯ್ತಲ್ಲ ನನ್ನ ರಕ್ತ ತುರಿಯುವ ರಕ್ತ ಒಂದು ಗಟ್ಟಿಯಾಗಿ ಉಳಿದೆ ಬ್ರಹ್ಮದೇವನ ವರತೆ ಒಂದು ಬಿಂದು ರಕ್ತ ಸರಿ ಸುತ್ತುತ್ತಾವೆ ನಲ್ಲಂತಿರುವಂತಹ ಬೀಜಾದಿಗಳ ಉತ್ಪತ್ತಿ ಆಗ್ತದೆ ಸರಿ 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 ಬ್ರಹ್ಮನ ವರವನ್ನು ಪರೀಕ್ಷೆ ಮಾಡ್ತಾರೆ ಇದು ಕಲ್ಲಿದೆ